ಸುಡುವುದರ ಮೂಲಕ ಪ್ರತಿಭಟನೆ ಮಾಡುತ್ತೇವೆ. ನಾಲ್ಕು ಕಾರ್ಮಿಕ ಸಾಹಿತ್ಯಗಳನ್ನು ಮೂಲಕ ನಾವು ಪ್ರತಿಭಟನೆ ಮಾಡುತ್ತೇವೆ. ಕಾರ್ಮಿಕ ಸಾಹಿತ್ಯಗಳನ್ನು ಸುಡುವುದರ ಮುಖಾಂತರ ನಾವು ಪ್ರತಿಭಟನೆ ಮಾಡುತ್ತೇವೆ. ಸರ್ಕಾರಕ್ಕೆ ಕೇಂದ್ರ ಕಾರ್ಮಿಕ ವಿರೋಧಿ ನೀತಿಗಳಿಗೆ ಎಲ್ಲಿವರೆಗೆ ಹೋರಾಟ ಸಿಐಟಿ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಮೇ 20ನೇ ತಾರೀಕಿಗೂ ಅಖಿಲ ಭಾರತ ಮುಷ್ಕರ ಕೇಂದ್ರ ಕಾರ್ಮಿಕ 11 ಸಂಘಟನೆಗಳು ಸೇರಿ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿತ್ತು. ದೇಶದಲ್ಲಿ ಹಲವಾರು ಸಮಸ್ಯೆಗಳು ಇರುವುದರಿಂದ ಇಡೀ 10 ಸಂಘಟನೆ ಸೇರಿ ಜುಲೈ 9ನೇ ತಾರೀಕಿಗೆ ಅಖಿಲ ಭಾರತ ಮುಷ್ಕರ ಮುಂದೂಡಿದ್ದಾರೆ. ಯಾಕೆ ಇವತ್ತು ಇಡೀ ದೇಶದಲ್ಲಿ ಸಿಐಟಿ ಮತ್ತು ಇತರ ಸಂಘಟನೆಗಳು ಸೇರಿ ಹೋರಾಟ ಮಾಡ್ತಿದ್ದೇವೆ ಅಂತಂದರೆ, ಇವತ್ತು 36 ಕಾರ್ಮಿಕ ಕಾನೂನುಗಳು ಇದ್ದಿದ್ದನ್ನು ತಿದ್ದುಪಡಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಾಹಿತ್ಯಗಳನ್ನು ಮಾಡಿದ್ದಾರೆ. ಈ ಒಂದು 4 ಸಾಹಿತ್ಯ ಕಾನೂನುಗಳನ್ನು ಇವತ್ತು ಇಡೀ ಕಾರ್ಮಿಕರ ದುಡಿಯುವ ಹಕ್ಕನ್ನೇ ಕಸಿದುಕೊಳ್ತಾ ಇದ್ದಾರೆ ಮತ್ತು ಸಂಘಟನೆ ಕಟ್ಟುವ ಹಕ್ಕನ್ನು ಕಸಿದುಕೊಳ್ಳುತ್ತಾ ಇದ್ದಾರೆ ಮತ್ತು ಹೋರಾಟ ಮಾಡುವ ಹಕ್ಕನ್ನು ಕಸಿದುಕೊಳ್ಳುತ್ತಾರೆ. ಇವತ್ತು ನಾವು ಹೋರಾಟ ಮಾಡಬೇಕಾಗಿತ್ತಂದರೆ ಈ ಕಾನೂನುಗಳು ಒಂದು ವೇಳೆ ಜಾರಿ ಮಾಡಿದ್ರೆ 60 ದಿನಗಳ ಮುಂಚಿತವಾಗಿ ನಾವು ಈ ಮುಷ್ಕರ ನೋಟಿಸ್ ಕೊಡಬೇಕಾಗಿತ್ತು. ಒಂದು ವೇಳೆ ಸರ್ಕಾರ ಮಾತುಕತೆ ಕರೆದ್ರೆ ನಾವು ಮುಂದೆ ಹೋರಾಟ ಮಾಡಂಗಿಲ್ಲ. ಒಂದು ವೇಳೆ ಹೋರಾಟ ಮಾಡಿದ್ರು ಕೂಡ ಕಾರ್ಮಿಕ ಮುಖಂಡರುಗಳ ಮೇಲೆ ಬೇಲ್ ಇಲ್ದಂಗ ಕೇಸ್ ಮಾಡಿ ಇವತ್ತು ಜೈಲಿಗೆ ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಕಾರ ತಂದಿದೆ. ಅದರ ವಿರುದ್ಧವಾಗಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟು ಮನವಿ ಪತ್ರ ಮಾಡಿ ಜುಲೈ 9ನೇ ತಾರೀಕಿಗೆ ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರ ಮಾಡ್ತಾ ಇದ್ದೀವಿ. ಶಾಂತಾ ಗಂಟೆ, ಸಿಐಟಿ ಜಿಲ್ಲಾಧ್ಯಕ್ಷ. ಬಂದಂಥ ಮೋದಿ ಸರ್ಕಾರ ಅವತ್ತಿನಿಂದ ಇವತ್ತಿವರೆಗೂ ಪ್ರತಿ ದಿವಸ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರ್ತಾ ಇದೆ. ಅದರ ಅಂಗವಾಗಿ 2020ರಲ್ಲಿ ಈ ದೇಶದಲ್ಲಿ ಕಾರ್ಮಿಕರು ಹೋರಾಟ ಮಾಡಿ ಗಳಿಸಿರ್ತಕ್ಕಂಥ 29 ಕಾರ್ಮಿಕ ರಕ್ಷಣೆಗಳಿದ್ದಂಥ ಕಾನೂನುಗಳನ್ನು ಮೊಟಕುಗೊಳಿಸಿ ಇವತ್ತು 2020ರಲ್ಲಿ 4 ಕಾರ್ಮಿಕ ಸಂಹಿತೆಗಳನ್ನು ತಂದಿದ್ದಾರೆ. ಆ ಸಂಹಿತೆಗಳು ಇನ್ನೂ ಜಾರಿಯಾಗಿಲ್ಲ. ಕಾನೂನಾಗಿದೆ, ಜಾರಿಯಾಗಿಲ್ಲ. ಜಾರಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದ ಕಾರ್ಮಿಕರ ವಿರೋಧದಿಂದಾಗಿ ಇಲ್ಲಿವರೆಗೂ ಮಾಡಲಿಕ್ಕಾಗಿಲ್ಲ. ಈಗ ಅದನ್ನು ಮಾಡೇ ತೀರ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ದೇಶದ ಕಾರ್ಮಿಕ ವರ್ಗ ಯಾವುದೇ ಪರಿಸ್ಥಿತಿಯಲ್ಲಿ ಈ ಕಾರ್ಮಿಕರನ್ನು ಗುಲಾಮ ಮಾಡತಕ್ಕಂಥ ಈ ಕಾನೂನುಗಳನ್ನು 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡಲಿಕ್ಕೆ ಬಿಡುವುದಿಲ್ಲ. ಅದರ ಅಂಗವಾಗಿ ಇವತ್ತು ಇಡೀ ಭಾರತದಲ್ಲಿ ಕಾರ್ಮಿಕರ ಮುಷ್ಕರ ಇತ್ತು. ಯುದ್ಧದ ಒಂದು ಸಮಯದಿಂದಾಗಿ ಈ ಮುಷ್ಕರವನ್ನು ಜುಲೈ 9ಕ್ಕೆ ಮುಂದೂಡಿದ್ದೇವೆ. ಆದರೆ ಇವತ್ತು ಇಡೀ ದೇಶದಲ್ಲಿ ಈ 4 ಕಾರ್ಮಿಕ ಸಂಹಿತೆಗಳೇನಿದ್ದಾವೆ, ಕಾರ್ಮಿಕರನ್ನು ಗುಲಾಮ ಮಾಡ್ತಕ್ಕಂಥ ಈ ಸಂಹಿತೆಗಳ ವಿರುದ್ಧ ಇಡೀ ದೇಶದಲ್ಲಿ ಇವತ್ತು ಒಂದು ಪ್ರತಿಭಟನೆ ವ್ಯಕ್ತ ಮಾಡ್ತಾ ಇದ್ದೀವಿ. ಆ 4 ಕಾನೂನುಗಳ ಪ್ರತಿಕೃತಿ ಇವತ್ತು ದಹನ ಮಾಡ್ತಾ ಇದ್ದೀವಿ. ಅದರಂತೆ ಗುಲ್ಬರ್ಗಾದಲ್ಲಿ ಕೂಡ ಇವತ್ತು ಭಾರೀ ಪ್ರಮಾಣದಲ್ಲಿ ನಾವು ಆ ಒಂದು ಪ್ರತಿಭಟನೆ ಮಾಡಿ ಕಾರ್ಮಿಕ ಸಂಹಿತೆಗಳನ್ನು ದಹನ ಮಾಡೋ ಮುಖಾಂತರ ನಮ್ಮ ಪ್ರತಿಭಟನೆ ವ್ಯಕ್ತಪಡಿಸಿದ್ವಿ. MB ಸಜ್ಜನ್, ಸಿಐಟಿ ಜಿಲ್ಲಾ ಸೆಕ್ರೆಟರಿ.